கிரண் கிராண்ட் ஃபெஸ்ட்னு ஒரு ப்ரோக்ராம் ஆர்கனைஸ் பண்ணி எங்களை சீஃப் கெஸ்ட்டாக இன்வைட் பண்ணதுக்கு ஃபர்ஸ்ட் ஆஃப் ஆல் நான் உங்களுக்கு பெரிய தேங்க்ஸ் சொல்லிக்கிறேன். அண்ட் இந்த லே அவுட்டை வந்து ரொம்ப டெவலப் பண்ணியிருக்காங்க. கொஞ்ச நாளைக்கு பிஃபோர் ரொம்ப ப்ராப்ளம் வந்துச்சு, மிஸ்கைட் பண்ணாங்க. எங்கள் லே அவுட்டில் சைட்ஸ் வாங்காதீங்கன்னு சொல்லிட்டு நிறைய மிஸ்கைட் கூட ஆச்சு. பட் நீங்கள் பப்ளிக்காக தைரியமாக நம்பி இந்த லேண்ட் வேலை நீங்கள் இன்வெஸ்ட் பண்ணலாம், தைரியமாக நீங்கள் வாங்கலாம். உங்களுக்கு எல்லா ஃபெசிலிட்டிஸும் இங்கே கிடைக்கும். உங்களுக்கு முனிசிபாலிட்டியில் இதுக்கான ரெஜிஸ்ட்ரேஷனோ இல்லை ஆன்லைன் கார்டாவோ உங்களுக்கு கண்டிப்பாக நடந்து ஆயினே இருக்குங்க. இப்போ அட் ப்ரெசென்ட் வி ஆர் டேக்கிங் ஆல் த மெஷர்ஸ் டு கெட் யூ த கார்டா. ஸோ நீங்கள் வந்து கண்டிப்பாக தைரியமாக நம்பி வாங்கலாம். அந்த டெவலப்மெண்ட் பற்றி சொல்லணும்னா உங்களுக்கே பார்த்தா தெரியும். நாங்கள் எங்கள் சைட்லேருந்து ரோடு ஃபெசிலிட்டிஸ் பண்ணின்னு இருக்கோம், போட்டு கொடுத்துருக்கோம், ஹைமாஸ் லைட் போட்டு கொடுத்துருக்கோம். இன்னமும் என்ன டெவலப்மெண்ட்ஸ் வேணுமோ எங்கள் சைட் இவங்க பக்கம் நியாயம் இருக்கிறதுனால, நியாயம் இருக்கிற பக்கம் தான் எங்கள் கோஆப்ரேஷனும் சரி எங்கள் சப்போர்ட்டும் சரி இருக்கும். அதே போல் இவங்க ஜஸ்டிஸாக எல்லாம் பண்ணுறதுனால நாங்கள் என்றைக்குமே உங்களுக்கு சப்போர்ட்டாக இருப்போம். எங்கள் சைட்லேருந்து என்ன உங்களுக்கு என்ன சப்போர்ட் வேணும்னாலும் சரி, we are ready to support you. இன்னும் என்ன கோஆப்ரேஷன் வேணும்னாலும் we are ready to do it. Thank you for inviting us. So first of all wish you happy new year 2024. ಸೊ ಇವತ್ತು ಈ ಪ್ರೋಗ್ರಾಮ್ ಮುಖ್ಯ ಉದ್ದೇಶ ಬಂದು ಒಂದು 3 ಇಯರ್ಸಿಂದ ಏನೇನೋ ಸ್ವಲ್ಪ ಲೋಕಲ್ ಸಮಸ್ಯೆಗಳಿಂದ ಲೋಕಲ್ ಸ್ವಲ್ಪ ಬೇರೆ ಬೇರೆಯವ್ರಿಗೆ ಪರ್ಸನಲ್ ಇಂಟ್ರೆಸ್ಟಿಂದ ಆಗಿರೋ ಪ್ರಾಬ್ಲಮ್ಸ್ಗೆ ಸೊ ನಾವು ಲೀಗಲ್ ವೇ ಅಲ್ಲಿ ಸೊಲ್ಯೂಷನ್ ತಗೊಂಡು ಎಲ್ಲ ಕ್ಲಿಯರ್ ಮಾಡಿದ್ವಿ ಲೇಔಟ್ ಅಪ್ರೂವಲ್ಸ್ ಎಲ್ಲ. ಸೊ ಲೇಔಟಲ್ಲಿ 100% ಸೈಟ್ಸ್ ರಿಲೀಸ್ ಆಗಿದೆ, 100% ಖಾತಾಸು ರಿಲೀಸ್ ಆಗಿದೆ. ಸೊ ಇದಾಗಿದ ಮೇಲೆ ಯಾರ್ಯಾರ್ದು ಬುಕಿಂಗ್ಸ್ ಆಲ್ರೆಡಿ ಆಗಿದೆಯೋ ಅದೆಲ್ಲನೂ ರಿಜಿಸ್ಟ್ರೇಷನ್ಸು ಕಂಪ್ಲೀಟ್ ಆಗಿದೆ. ಈ ಒಳ್ಳೆ ಸಿಚುವೇಶನ್ಗೆ ಒಂದು ಸೆಲೆಬ್ರೇಷನ್ ಮಾಡಬೇಕಂತ ಉದ್ದೇಶದಿಂದ ನಮ್ಗೆ ಯಾರ್ಯಾರು ಇಲ್ಲಿ ಆಲ್ರೆಡಿ ಸೈಟ್ಸ್ ತಗೊಂಡಿದ್ದಾರೋ ಆ ಕಸ್ಟಮರ್ಸ್, ಎಕ್ಸಿಸ್ಟಿಂಗ್ ಕಸ್ಟಮರ್ ಬೇಸ್ ನಿಯರ್ಲಿ 165 ಫ್ಯಾಮ್ಲೀಸ್ ಸೈಟ್ಸ್ ಆಲ್ರೆಡಿ ಪರ್ಚೇಸ್ ಆಗಿರೋರು, ಚಾನಲ್ ಪಾರ್ಟ್ನರ್ಸು ಸೇಲ್ಸ್ಗೆ ಹೆಲ್ಪ್ ಮಾಡಿರೋರು, ಮೀಡಿಯಾ ಪಾರ್ಟ್ನರ್ಸ್, ಯಾವಾಗಲೂ ಏನು ಇಶ್ಯೂ ಬಂದ್ರೇನು ಒಬ್ರಿಬ್ಬರು ಬಿಟ್ಟು ಮಿಕ್ಕಿಲ್ಲೆಲ್ಲ ಮೀಡಿಯಾ ಪಾರ್ಟ್ನರ್ಸು ಕರೆಕ್ಟ್ ನ್ಯೂಸ್ ಕೊಟ್ಟು ಯಾವಾಗಲೂ ಸ್ವಲ್ಪ ರೈಟ್ ವೇದಲ್ಲಿದ್ದರು. ಎಲ್ಲರಿಗೆ ಕರೆದುಬಿಟ್ಟು ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಇವತ್ತು 2024 ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ಇದ್ರ ಬಗ್ಗೆ ಏನೇನೋ ಐ ಮೀನ್ ಸೊಸೈಟಿಯಲ್ಲಿ ರಾಜು ಕಾಲುವೆ ಒತ್ತುವರಿ ಮಾಡಿದ್ದಾರೆ, ಕೆರೆ ಒತ್ತುವರಿ ಮಾಡಿದ್ದಾರೆ, ಟೆಂಪಲ್ ಡೆಮಾಲಿಷ್ ಮಾಡಿದ್ದಾರೆ, ಪುಷ್ಕರಣಿ ಏನೋ ಇದು ಮಾಡಿದ್ದಾರೆ. ಎಲ್ಲ ಒಂದು 5-6 ಐಟಮ್ಸ್ ಇಟ್ಕೊಂಡು ಒಂದೊಂದು ದಿನ ಒಂದೊಂದು ನ್ಯೂಸು, ಒಂದೊಂದು ಹೊಸ ಆಫೀಸರ್ ಬಂದರೆ, ನ್ಯೂ ತಹಸೀಲ್ದಾರ್ ಬಂದರೆ ಒಂದಿನ ಹೋಗೋದು, ಒಂದು ಲೆಟ್ರ್ ಕೊಡೋದು, ಹೊಸ ಕಮಿಷನರ್ ಬಂದಿದ್ರೆ ಕೊಟ್ಟೋದು, ತಿರ್ಗಾ ರಿಪೀಟೆಡ್ ಆಗಿ ಏನಿಲ್ಲ ಅಂತ ಒಂದು ತಹಸೀಲ್ದಾರ್ ಕ್ಲಾರಿಫೈ ಮಾಡಿದ್ರೇನು ಅವ್ರ ಮೇಲೆ ನೀವು ಅವ್ರ ಮೇಲೆ ಬಿಲ್ಡರ್ಗೆ ಶಾಮಿಲ್ ಆಗಿಬಿಟ್ಟಿರ, ಅದಕ್ಕೆ ನೀವು ಆ್ಯಕ್ಷನ್ ತಗೊತಾ ಇಲ್ಲ ಅಂತ ಅವ್ರ ಮೇಲೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡೋದು ಇದೆಲ್ಲ ನಡೀತಾ ಇದೆ. ಬಟ್ ಏನಿದ್ರೇನು ನಾವು ಹೈಕೋರ್ಟ್ಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಯಾರು ಕಸ್ಟಮರ್ಸು ಏನು ಟೆನ್ಷನ್ ತಗೊಳೋದಿಲ್ಲ. ಏನು ಸೈಟ್ ತಗೊಂಡಿದ್ರೇನು ರಿಜಿಸ್ಟ್ರೇಷನ್ಸು, ಖಾತಾ ಟ್ರಾನ್ಸ್ಫರ್ಸು, ಬಿಲ್ಡಿಂಗ್ ಲೈಸೆನ್ಸಸ್ ಎಲ್ಲ ಕ್ಲಿಯರಾಗಿ ಆಗುತ್ತೆ. ಸೊ ನಾವು ಏನೇನು ಪ್ರಾಮಿಸ್ ಮಾಡಿದ್ವಿ ಕಸ್ಟಮರ್ಗೆ ಏನೇನು ಡೆವಲಪ್ಮೆಂಟ್ಸ್ ಅಮ್ಯುನಿಟೀಸ್ ಕೊಡ್ತೀವಿ ಅಂತ 95% ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಮೇ ಬಿ ಸ್ಮಾಲ್ ಥಿಂಗ್ಸ್, ಈ ಕಾಸ್ಮೆಟಿಕ್ ವರ್ಕ್ಸ್ ಏನಾದ್ರೂ ಪೆಂಡಿಂಗ್ ಇದ್ರೇನು ಅದು ಮಾಡಿ ಕಂಪ್ಲೀಟ್ ಮಾಡಿ ಸೂನ್ ಇನ್ ದಿ ನೆಕ್ಸ್ಟ್ 3 months ಸಿಂಧು ನಗರ್ ಓನರ್ಸ್ ಅಸೋಸಿಯೇಷನ್ ಒಂದು ಫಾರ್ಮ್ ಮಾಡಿ ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಟೋಟಲ್ ಹೌ ಮೆನಿ ವೇಕೆಂಟ್ ಸೈಟ್ಸ್ ಆರ್? ಸೊ ಟೋಟಲ್ 201 ಸೈಟ್ಸ್ ಇದೆ. ಅದರಲ್ಲಿ ಇನ್ ಟೋಟಲ್ ಫಸ್ಟ್ ಫೇಸ್ ಇದು ಬಂದು ಟೋಟಲ್ 25 acres ಪ್ರಾಜೆಕ್ಟ್ ಸರ್. ಇನ್ ಟೋಟಲ್ 450 ಪ್ಲಾಟ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಫೇಸ್ 201 ಅಪ್ರೂವ್ಡ್, ಖಾತಾಸ್ ಎಲ್ಲ ಒಪ್ಟೈನ್ಡ್ ಆಲ್ರೆಡಿ. ಸೊ ಇದರಲ್ಲಿ 38 ಸೈಟ್ಸ್ ವೇಕೆಂಟ್ ಇದೆ ಇವಾಗ, ಇನ್ನೂ ಸೇಲ್ ಮಾಡಬೇಕಾಗಿರೋದು. ಮೇ ಬಿ ಇಶ್ಯೂಸ್ ಎಲ್ಲ ಇಲ್ಲ ಅಂದರೆ ಅದು ಯಾವಾಗಲೂ ಹೋಗ್ತಾ ಇತ್ತು. ಬಟ್ ಇದರಿಂದ ಸ್ವಲ್ಪ ಸ್ಲೋ ಇದೆ. ಬಟ್ ಇವತ್ತು ಏನಂದರೆ ಈ ಸ್ಪೆಷಲ್ ಅಕೇಶನಲ್ಲಿ ಒಂದು 250 rupees ಸ್ಕ್ವೇರ್ ಫೀಟ್ಗೆ ಆಫರ್ ಕೊಟ್ಟಿದ್ವಿ. ಇವತ್ತು ಮಾತ್ರ ಅಪ್ಲೈ ಮಾಡಿದ್ವಿ. ಸೊ ಇವತ್ತು ಸ್ಪಾಟ್ ಬುಕ್ಕಿಂಗ್ ಯಾರು ಮಾಡ್ಕೊತಾರೋ ಅವ್ರಿಗೆ ಮಾತ್ರ 250 per ಸ್ಕ್ವೇರ್ ಫೀಟು ಡಿಸ್ಕೌಂಟ್ ಕೊಡ್ತಾರೆ. ಈಗ ಪ್ರಾಬ್ಲಮ್ ಅಂತ ಪರ್ಸನಲ್ ಆಗಿ ಏನಾದರೂ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಕೊಡ್ತಾ ಇದ್ದಾರಾ? ಲೋನ್ಸ್ ಅಪ್ರೂವಲ್ ಇದೆ, ಆಲ್ರೆಡಿ ಲೋನ್ಸ್ ತಗೊಂಡೇ ಮನೆ ಎಲ್ಲ ಕಟ್ಟಿದ್ದಾರೆ. ಸೊ
ಲೋನ್ಸ್ ಕೊಡ್ತಾರೆ ಅಂತ ನಾನು ಏನಿಲ್ಲ, ಆಲ್ರೆಡಿ ತಗೊಂಡು ಕಟ್ಟಿರೋರು ಇದ್ದಾರೆ 7 ಹೌಸಸ್ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನು ಇಶ್ಯೂಸ್ ಇಲ್ಲ. ಸರ್ ಈಗ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೋಯ್ತು ಬಿಟ್ಟು 24 23 ಹೋಗ್ಬಿಡುತ್ತೆ. ಅದೇ ತೊಂದರೆ ಇಲ್ಲ. ನಿಮ್ಗೆ ಯಾರಾದ್ರು ಪರ್ಸನಲ್ ವೆಂಜನ್ಸ್ ಇದೆಯಾ ಇದರಲ್ಲಿ? ನಿಮ್ಮ ಫ್ಯಾಮಿಲಿ ಆಗಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಲಿ? ಇದರಲ್ಲಿ ಏನಂದ್ರೆ ಸರ್, ಒಂದು ಡೀಟೇಲ್ಡ್ ಆಗಿ ಹೇಳಿದರೆ RTI ಲೋಕಾಯುಕ್ತ ಅಂತ 2 ಡಿಪಾರ್ಟ್ಮೆಂಟ್ಸು ಗೌರ್ಮೆಂಟ್ ಒಳ್ಳೆ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಕೆಲವರು ರಿಟೈರ್ಡ್ ಎಂಪ್ಲಾಯೀಸ್ಗೆ, ಕೆಲವರು ಅನ್ಎಂಪ್ಲಾಯ್ಡ್ಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಥರ ಸ್ಟಾರ್ಟ್ ಆಗಿದೆ. ಏನೋ ಒಂದು RTI ಅಪ್ಲಿಕೇಶನ್ ಹಾಕೋದು, ಯಾವುದೋ ಒಂದು ಇನ್ಫಾರ್ಮೇಷನ್ ತಗೊಳೋದು, ಅದು ತಗೊಂಡೋಗಿ ಲೋಕಾಯುಕ್ತವ್ರಿಗೆ ಸುಮ್ಮನೆ ಒಂದು ಟೀಮ್ ವರ್ಕ್ ಮಾಡ್ತಾ ಇರ್ತಾರೆ ಯಾವಾಗಲೂ ಇದೇ ಥರ ಕೊಡೋದು. ಲೋಕಾಯುಕ್ತವ್ರಿಗೆ ಏನು ಗೊತ್ತಾಗುತ್ತೆ, ಒಂದು ಏನೋ ಬಂದಿದ್ದು ಕಂಪ್ಲೇಂಟ್ ನೋಡಬೇಕಂತ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಂದರೆ ತಹಸೀಲ್ದಾರು, CMC ಕಮಿಷನರು ಒಂದು ಇನ್ಸ್ಪೆಕ್ಷನ್ ಮಾಡಬೇಕಂತ ಬರ್ತಾರೆ. ಈ ರೋಲ್ ಕಾಲ್ ಟೀಮ್ಗೆ ಬೇಕಾಗಿರೋದು ಅಷ್ಟೇ, ತಹಸೀಲ್ದಾರ್ ಬರಬೇಕು, ಎಲ್ಲ ನೋಡಬೇಕು, ಅದು ಮೀಡಿಯಲ್ಲಿ ಕವರ್ ಮಾಡಿ ಸಿಂಧುನಗರಲ್ಲಿ ಏನೋ ಪ್ರಾಬ್ಲಮ್ ಇದೆ, ಎಷ್ಟೋ ಜನ ಬರ್ತಾರೆ ಇಲ್ಲಿ ಎಂಕ್ವೈರೀಸ್ಗೆ. ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಕೇಳ್ತಾರೆ, ಸರ್ ಇಲ್ಲೇನೋ ಪ್ರಾಬ್ಲಮ್ ಅಂತಲ್ವಾ? ಏನೋ ಪ್ರಾಬ್ಲಮ್ ಯಾರಿಗೂ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಅಂತ ಏನೋ ಪ್ರಾಬ್ಲಮ್ ಏನಂದರೆ ಪುಷ್ಕರಣಿ ಅಂತ ಎಲ್ಲಿದೆ ರೆಕಾರ್ಡ್ ಅಂದರೆ ಯಾರೂ ಹೇಳಲ್ಲ. ಟೆಂಪಲ್ ಡೆಮಾಲಿಷನ್ ಅಂದರೆ ಒಳ್ಳೆ ಟೆಂಪಲ್ ಕಟ್ಟಿದ ಮೇಲೆ ಕಟ್ಟೆ ಟೈಮ್ನಲ್ಲಿ ಒಂದು 40 days ಈ ಜಲದಿವಾಸ ಅಂತ ಮಾಡಬೇಕು. ಆ ಕಲ್ಲೆಲ್ಲ ವಾಟ್ರಲ್ಲಿ ಇಟ್ಟು ಒಂದು ಪ್ರೊಸೀಜರ್ ಅದಿಟ್ಟಿದ್ರೇನೆ ಈ ಕಲ್ಲೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಸೊ ಈ ಥರ ಏನೋ ಪ್ರಾಬ್ಲಮ್ ಅಂತ ಬಿಟ್ಟು ಏನು ಪ್ರಾಬ್ಲಮ್ ಯಾರಿಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಲೇಔಟಲ್ಲಿ ಒಂದು ಸೈಟ್ಗೂ ಒಂದು ಪ್ರಾಬ್ಲಮ್ ಇಲ್ಲ. ಯಾವಾಗಲೂ ಏನಾದೇನು ಒಂದು ಕಸ್ಟಮರ್ ಸರ್ ನಮ್ಮ ಸೈಟ್ ತಗೊಂಡೇನೆ ಪ್ರಾಬ್ಲಮ್ ಅಂತ ಬಂದಿದ್ರೆ 1:5 times ನಾನು ರಿಟರ್ನ್ ಕೊಟ್ಬಿಡ್ತೀನಿ ಅವ್ರಿಗೆ. ಇವತ್ತು 10 ಲಕ್ಷ ತಗೊಂಡ್ರೆ 50 ಲಕ್ಷ ಕಟ್ಟಿದ್ರೆ ನಾನು ರೆಡಿ ಇದ್ದೀನಿ ಕಂಪನ್ಸೇಷನ್. ಸರಿ ಸಿಂಧುನಗರ್ಗೆ ಎರಡಿದೆ ಸರ್. ಒಂದು ಬಂದು ಆ್ಯಸ್ ಪರ್ ಅಪ್ರೂವಲು ಮಸ್ಕಮ್ ಕಡೆಯಿಂದ ಇದೆ. ಅದು ಯಾಕಿದೆ ಅಂದರೆ ಫಸ್ಟ್ ಫೇಸ್ ಅಪ್ರೂವಲ್ ಆಗಿರೋದು 10.5 acre ನಮ್ಮದು. ಟೋಟಲ್ ಇನ್ಕರ ಎಲ್ಲ ಸೇರಿಸ್ಕೊಂಡು 11 acres ಬರುತ್ತೆ. ಸೊ ಈ 11 acres ಬಂದು ಅಲ್ಲೇ ಮನೆ ಕಟ್ಟಿರೋ ತನಕ ಬರುತ್ತೆ. ಈ ಪೋರ್ಷನ್ ನಾವು ಅಪ್ರೂವಲ್ ಮಾಡಿಲ್ಲ ಆ ಟೈಮ್ನಲ್ಲಿ. ಬಟ್ ಈ ರೋಡ್ ಏನಿದೆಯೋ ಈ ಕಡೆ ಆಕ್ಸೆಸಿಬಿಲಿಟಿ ಕಮ್ಮಿ ಇದೆ, ಡಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಎಲ್ಲ ಜನ ಇದೇ ಯೂಸ್ ಮಾಡ್ತಾರೆ. ಈ ರೋಡ್ ಆಲ್ಮೋಸ್ಟ್ 30-40 yearsಯಿಂದ ಮೇ ಬಿ ಶೇಪ್ 40 feet ಅಗಲದಲ್ಲಿಲ್ಲ, ಒಂದು 20 feet 15 feetದಲ್ಲಿ ಜನ ಓಡಾಡ್ತಾನೆ ಇದ್ದಾರೆ ಆವಾಗಲೂ. ಆ ರೋಡ್ ನಾನು ಬರೇ ಮುಂಚೆನೇ ಮುಂಚೆ ಇರೋ ಬಿಲ್ಡರು ಎಲ್ಲ ನೀಟಾಗಿ ಮಾಡಿಸಿ ಆಕ್ಸೆಸಿಬಿಲಿಟಿ ಈ ಕಡೆ ಕೊಟ್ಟಿದ್ದಾರೆ. ಸೊ ಜನ ಆ ರೋಡು ಇದೆ, ಈ ರೋಡು ಇದೆ, ಅವ್ರಿಗೆ ಯಾವ್ದು ಹತ್ರ ಇದ್ರೆ ಅದು ಯೂಸ್ ಮಾಡ್ಕೊತ ಇದ್ದಾರೆ. ಸೊ ಅದೇನು ನಾನು ಪರ್ಸನಲಾಗಿ ನಮ್ಮ ಹೆಸ್ರಿಗೆ ಬರೆದುಕೊಂಡಿಲ್ಲ, ನಮ್ಮ ಪರ್ಸನಲಾಗಿ ಯಾರಿಗೂ ರಿಜಿಸ್ಟ್ರೇಷನ್ ಮಾಡಿಲ್ಲ. ಗೌರ್ಮೆಂಟ್ ಪ್ರಾಪರ್ಟಿನೇ ಪಬ್ಲಿಕ್ಗೆ ಯೂಸ್ ಮಾಡ್ತಾರೆ. ಸೆಕೆಂಡ್ ಫೇಸ್ ಯಾವಾಗ ಸರ್ ಸ್ಟಾರ್ಟ್ ಆಗುತ್ತೆ? ಅದು ಇನ್ನೊಂದು 2 years ಟೈಮ್. ಈ ಫಸ್ಟ್ ಫೇಸಲ್ಲೆಲ್ಲ ಮನೆ ಬಂದ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ಇನ್ನೊಂದು ನೆಕ್ಸ್ಟ್ 3 monthsಲ್ಲಿ ಇನ್ನೊಂದು 15-20 ಮನೆ ಫೌಂಡೇಶನ್ ಆಗ್ಬೋದು. ಎಲ್ಲರೂ ಸ್ಟಾರ್ಟಿಂಗ್ ಪ್ರೈಸ್ ಇದು ಡಿಸ್ಕೌಂಟ್ ಪ್ರೈಸ್ ಅಂತ 250 ಮಾಡಿದ್ದಾರೆ. ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ, ಫೈನಲ್ ಪ್ರೈಸ್ ಏನಿದೆ? ಕೊಟೇಶನ್ ಪ್ರೈಸಲ್ಲಿ 250 ಡಿಸ್ಕೌಂಟ್ ಸರ್. 1750 ಬೇಸ್ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್, ಅದರಲ್ಲಿ 250 ಇವತ್ತು ಮಾತ್ರ. 250 ಅಂದರೆ ಒಂದು 30-40ಗೆ 3 lakhs ಡಿಸ್ಕೌಂಟ್. ಕೌನ್ಸಿಲರ್ ಹೇಳ್ಬಿಡಿ ಫಸ್ಟ್. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. 2024 ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಕೋವಿಡಲ್ಲಿ ತುಂಬ ನೊಂದಿದ್ದಾರೆ ಜನ. ಆದ್ದರಿಂದ ಎಲ್ರಿಗೂ ಈಗಲೂ ಬಂದು ಸೇಫ್ಟಿಯಾಗಿರಬೇಕು, ಮಾಸ್ಕ್ ಹಾಕಬೇಕು. ಬಟ್ ಇನ್ನೊಂದು ಹೇಳಬೇಕಂದ್ರೆ ಈ ಸಿಂಧು ಲೇಔಟು ಈ ಏರಿಯಾದಲ್ಲಿ ಇಂಪ್ರೂವ್ ಆಗೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗಿದೆ. ಯಾಕಂದರೆ ನಮ್ಮ ಕಿರಣ್ ರೆಡ್ಡಿ ಸರ್ MD ಅವರಿದ್ದಾರೆ. ಈ ಥರ ಲೇಔಟ್ ಬಂದು KGF ಅಲ್ಲಿ ಎಲ್ಲಿಲ್ಲ. ಇದೇ ಫಸ್ಟ್ ಟೈಮ್ ಇನ್ KGF ಇದನ್ನು ಮಾಡ್ತಾ ಇರೋದು. ಇದನ್ನು ಬಂದು ಕೆಲವರು ಬಂದು ಮಾಡಬಾರ್ದಂತ ಹೋಗಿ ಅವ್ರು ಸಾರ್ ಹೇಳಿದ್ರ ಪ್ರಕಾರ ಲೋಕಾಯುಕ್ತಗೆ ತಹಸೀಲ್ದಾರ್ಗೆ ಲೆಟ್ರ್ ಕೊಡೋದು. ಬಟ್ ಅವ್ರಿಗೆ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಲೀಗಲ್ ಆಗಿ ಬಂದು ಅವ್ರಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ, ಕನ್ವೆನ್ಷನ್ ಆಗಿದೆ, ಖಾತಾಗಳು ರಿಲೀಸ್ ಆಗಿದೆ. ಆದ್ದರಿಂದ ಕಸ್ಟಮರ್ಗೆ ನಾವು ಏನು ಹೇಳೋದಂದರೆ, ತುಂಬ ನೀವು ಕಷ್ಟಪಟ್ಟು ತೊಗೊಳ್ತೀರಾ ಸೈಟು, ಧೈರ್ಯವಾಗಿ ತೊಗೋಬೋದು. ಧೈರ್ಯವಾಗಿ ಖಾತಾ ಆಗ್ತಾಯಿದೆ, ಬಿಲ್ಡಿಂಗ್ ಲೈಸೆನ್ಸ್ ಆಗ್ತಾಯಿದೆ, ಎಲ್ಲ ಬಂದು ನಿಮಗೆ ಬಂದು ಅನುಕೂಲ ಇದೆ. ಯಾಕಂದರೆ ಈ ಏರಿಯಾದ ವಾತಾವರಣ ತುಂಬ ಚೆನ್ನಾಗಿದೆ. ಯಾಕಂದರೆ ಫಸ್ಟ್ 4 ಮನೆ ರಾಜು ಸಾರು, ಜಯಕುಮಾರ್ ಸರ್, ಇನ್ನು ರಮೇಶ್ ಕುಮಾರ್ ಇವರೆಲ್ಲ ಕಟ್ಕೊಂಡಿದ್ದಾರೆ. ಬಟ್ ವಾತಾವರಣ ತುಂಬ ಚೆನ್ನಾಗಿದೆ. UGD ಡ್ರೈನೇಜ್ ಇದೆ, ರೋಡ್ಸ್ ಇದೆ, ಲೈಟ್ಸ್ ಇದೆ, ವಾಟ್ರು ಇದೆ, ಟ್ಯಾಂಕ್ ಇದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ತಗೋಬೋದು. ಬಟ್ ಏನಂದರೆ ಇನ್ನು ಮುಂದೆ ಬಂದು ಇದ್ರ ಬಗ್ಗೆ ಬಂದು ಯಾರು ಏನು ಮಾತಾಡಬಾರ್ದು.
ಯಾಕಂದರೆ ಏನು ಮಾಡಿದ್ರು ಸಿಂಧು ಲೇಔಟ್ ಒಂದೇ ಅವ್ರು ಕಣ್ಣು ಕಾಣ್ತಾ ಇದೆ, ಬೇರೆ ಯಾವುದು ಕಾಣ್ತಾ. ಅದು ಪರ್ಪಸ್ ಆಗಿ ಒಂದು ರಿಟೈರ್ಡ್ ಎಂಪ್ಲಾಯ್, ಇನ್ನೊಬ್ರು ಬಂಗಾರಪೇಟೆಯಿಂದ ಬರ್ತಾರೆ. ಇವರಿಬ್ಬರೇ ಇದ್ರ ಬಗ್ಗೆ ಬಂದು ಅವ್ರಿಗೆ ಭಾರಿ ಚಿಂತನೆ ಆಗಿಬಿಟ್ಟಿದೆ. ಯಾಕಂದರೆ ಇದು ಆಸ್ತಿ ಬಂದು ಅವ್ರದ್ದು ಏನು ಎತ್ಕೊಂಡಿದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಅದೆಲ್ಲ ಸುಳ್ಳು. ಬಟ್ ಇದೇನಿದ್ರು ಲೇಔಟ್ MD ಬಂದು ಕಿರಣ್ ರೆಡ್ಡಿ ಇದ್ದಾರೆ. ಆದ್ದರಿಂದ ಕಸ್ಟಮರ್ಗೆ ಹೇಳೋದಂದರೆ ಖಾತಾ ಮಾಡ್ಕೊಡೋಕ್ಕೆ ನಾವೆಲ್ಲ ಇದ್ದೀವಿ. ಧೈರ್ಯವಾಗಿ ತೊಗೋಬೋದು, ಧೈರ್ಯವಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಎಲ್ರಿಗೂ ನಮಸ್ಕಾರ.